ಬೆಸಸಿದನು ಚಕ್ರವನು ಧಾರಾವಿಸರಧೂತ ಪರಿಸ್ಫುಲಿಂಗ ಪ್ರಸರ ತೇಜಕ್ಕಣ ಪರಿಷ್ಕೃತ ನವ್ಯ ಶತಭಾನೋ ದೆಸೆ ದೆಸೆಗೆ ದುವ್ವಾಳಿಸುವ ಬೆಳಗೆಸೆಯೇ ಬಂದು ಸುನೀತ ಕಂಠದ ಬೆಸುಗೆ ಬಿಡಲೆರಗಿದುದು ಹಾಯ್ದುದು ತಲೆನಭಸ್ಥಳಕ್ಕೆ ಹರಿಗೊರಳ ಚೌಧಾರೆಯಲಿ ಧುರಿಸಿ ನೂಕಿತುರ ಕುತವದರೊಳು ಮಿರುಪತೇಜ ಪುಂಜವೊಕ್ಕಿತು ಹೊದರ ಹೊಳಹಿನಲೇ ತುರುಗು ಬೆಳಗಿನ ಜೋಕೆಯಲಿ ಜಗವರಿಯೇ ಬಂದು ಮುರಾರಿಯಂಘ್ರಿಯೊಳ್ ಎರಗಿ ನಿಂದುದು ನಿಜ ನೆಲೆಗೆ ವಿಜಯಾಭಿಧಾನದಲ್ಲಿ ತಗ್ಗಿತುರು ಕಳಕಳ ವಿಷಾದದ ಸುಗ್ಗಿವೀತುದು ರಾಯರೀಚೆಯ ಮಗ್ಗುಲಲಿ ಮೇಳೈಸಿ ಮೆರೆದರು ಮತ್ತೆ ಬಾಂಧವರು ನೆಗ್ಗಿದವು ನೆನೆಹವನ ಸಖಿಗಳು ಮುಗ್ಗಿದರು ಹುರುಡಿನ ವಿಘಾತಿಯ ಅಗ್ಗಿದರು ಹಣುಗಿದರು ಶಿಶುಪಾಲಾವಸಾನದಲ್ಲಿ ಈ ಸುಹಿರಿದೆಲ್ಲೆಂದು ಕೆಲವರು ಲೇಸ ಮಾಡಿದನ ಸುರರಿಪುವಿನ ಈ ಸುಬಾಹಿರನೆಂದನರಿವಾವೆಂದು ಕೆಲರು ಐಸಲೇ ಕೃಷ್ಣಂಗೆ ಮುನಿದವರ್ಯೇಸು ದಿನ ಬದುಕುವರು ಲೇಸಾಯ್ತಿ ಸುನೀತಂಗೆಂದು ನಗುತ್ತಿರ್ದುದು ನೃಪಸ್ತೋಮ ಗೋಳಿಡುತ್ತ ಬಂದೆರಗಿದರು ಶಿಶುಪಾಲತನುಜರು ಕೃಷ್ಣನಂಗ್ರಿಗೆ ಲಾಲಿಸಿದನನಿಬರನು ಸಂತೈಸಿದನು ಕರುಣದಲ್ಲಿ ಮೇಲು ಪೋಗಿನ ವಿಧಿ ವಿಹಿತ ಕರ್ಮಾಳಿಗಳ ಮಾಳ್ದವನ ಮಗಗೆ ಕೃಪಾಳು ಪಟ್ಟವ ಸೇಸೆದಳಿದನು ವೀರನಾರಾಯಣ. ಅಲಗಿನ ಧಾರೆಗಳಿಂದ ಹೊಳೆಹೊಳೆದು ಬೆಂಕಿಯ ಕಿಡಿಗಳಿಂದ ಸುತ್ತಲ್ಪಟ್ಟು 100 ಉದಯ ಸೂರ್ಯರ ತೇಜಸ್ಸಿನಿಂದ ದಿಕ್ಕು ದಿಕ್ಕಿಗೆ ಹಬ್ಬುವ ಬೆಳಕಿನಿಂದೊಡಗೂಡಿ ಬಂದ ಸುದರ್ಶನ ಚಕ್ರವು ಶಿಶುಪಾಲನ ಕಂಠವನ್ನು ಕತ್ತರಿಸಲು ತಲೆಯು ಆಕಾಶಕ್ಕೆ ಹಾರಿತು. ಕೊರಳು ಹರಿದೊಡನೆ 4 ದಿಕ್ಕಿಗೆ ರಕ್ತವು ಉಕ್ಕಿ ಹರಿಯಿತು. ಅದರೊಳಗಿನಿಂದ ಮಹಾಪ್ರಕಾಶಮಾನವಾದ ಒಂದು ಬೆಳಕಿನ ಮೊತ್ತವು ಉಕ್ಕಿ ಬಂದು ಎಲ್ಲರೂ ನೋಡುವಂತೆ ಶ್ರೀಕೃಷ್ಣನ ಪಾದಕ್ಕೆ ನಮಸ್ಕರಿಸಿತು. ವಿಷ್ಣುವಿನ ದ್ವಾರಪಾಲಕನಾದ ವಿಜಯನು ತನ್ನ ನೆಲೆಗೇ ಬಂದು ಸೇರಿದನು. ಎಲ್ಲೆಲ್ಲಿಯೂ ತುಂಬಿದ್ದ ಕಳಕಳವು ಕಡಿಮೆಯಾಯಿತು, ವಿಷಾದವು ಮಾಯವಾಯಿತು. ಹೋಗಿದ್ದ ರಾಜರೆಲ್ಲರೂ ಈ ಕಡೆಗೆ ಬಂದು ತಮ್ಮ ಬಾಂಧವರ ಜೊತೆ ಸೇರಿದರು. ಹಿಂದಿನ ನೆನಪುಗಳು ಮರೆತು ಹೋದವು. ಶಿಶುಪಾಲನ ಮಿತ್ರರೆಲ್ಲರೂ ಸುಮ್ಮನಾದರು. ಶಿಶುಪಾಲನ ಮರಣವಾಗಲು ಹೋರಾಡಬೇಕೆಂಬ ಕುತೂಹಲಿಗಳು ಸುಮ್ಮನಾದರು. ಅಲ್ಲಿದ್ದ ರಾಜರಲ್ಲಿ ಕೆಲವರು ಇದೇನೂ ಹೆಚ್ಚಲ್ಲ ಎಂದು ಹೇಳಿದರು. ಇನ್ನೂ ಕೆಲವರು ಶ್ರೀಕೃಷ್ಣನು ಸರಿಯಾದ ಶಾಸ್ತಿ ಮಾಡಿದನು, ಶಿಶುಪಾಲನು ಇಷ್ಟು ಸನ್ಮಾರ್ಗ ಬಾಹಿರನೆಂದು ನಮಗೆ ತಿಳಿದಿರಲಿಲ್ಲ ಎಂದರು. ಇನ್ನೂ ಕೆಲವರು ಕೃಷ್ಣನ ಮೇಲೆ ದ್ವೇಷ ಕಟ್ಟಿಕೊಂಡವರು ಎಷ್ಟು ದಿನ ಬದುಕಲು ಸಾಧ್ಯ, ಶಿಶುಪಾಲನಿಗೆ ಸರಿಯಾದದ್ದೇ ಆಯಿತು ಎಂದರು. ಹೀಗೆ ಹೇಳುತ್ತಾ ಅವರೆಲ್ಲರೂ ನಗುತ್ತಿದ್ದರು. ಶಿಶುಪಾಲನ ಮಕ್ಕಳು ಗೋಳಿಡುತ್ತಾ ಬಂದು ಕೃಷ್ಣನ ಪಾದಗಳಿಗೆ ನಮಸ್ಕರಿಸಿದರು. ಅವರ ಮೊರೆಯನ್ನು ಕೇಳಿ ಶ್ರೀಕೃಷ್ಣನು ಕರುಣೆಯಿಂದ ಸಮಾಧಾನಪಡಿಸಿದನು. ಶ್ರೀಕೃಷ್ಣನು ಶಿಶುಪಾಲನ ಅಂತ್ಯಕ್ರಿಯೆಗಳನ್ನು ಮಾಡಿಸಿ ಅವನ ಮಗನಿಗೆ ಪಟ್ಟಾಭಿಷೇಕವನ್ನು ಮಾಡಿಸಿದನು. ಇಲ್ಲಿಗೆ ಸಭಾಪರ್ವದ 11ನೆಯ ಸಂಧಿ ಮುಕ್ತಾಯವಾಯಿತು.